ಇವತ್ತಿನ ಮೋಟಿವೇಶನ್ ಬಂದುಬಿಟ್ಟು ಏನಪ್ಪ ಅಂದರೆ ಮೋಟಿವೇಶನಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಸ್ತುತವಾಗಿ ಪ್ರೈವೇಟ್ ಜಾಬ್ ಮಾಡುತ್ತಿರುವವರು ಕೂಡ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ. ಅಂದರೆ ಯಾವ ರೀತಿ ಪ್ರೈವೇಟ್ ಜಾಬ್ ಅಂತಂದರೆ, ನಾವು ಕಲ್ತಿರೋ ವಿದ್ಯೆನೇ ಬೇರೆಯಾಗಿ ನಾವು ಮಾಡ್ತಿರೋ ಕೆಲಸನೇ ಬೇರೆಯಾಗಿದ್ದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋದು ಬೆಟರ್. ಪ್ರೊಫೆಷ್ನಲಿ ನೀವು ಪ್ರೈವೇಟ್ ವರ್ಕರ್ಸ್ ಆಗಿದ್ದರೆ ಓಕೆ. ಅಂದರೆ ಇಂಜಿನಿಯರ್ ಆಗಿ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಅದು ಓಕೆ. ಅದು ಬಿಟ್ಟು ಈಗ BCom BA ಈ ರೀತಿಯಾಗಿ ಮಾಡಿ ಈಗ ಪ್ರೈವೇಟ್ ಶೋರೂಮಲ್ಲಿ ಕೆಲಸ ಮಾಡೋದಿರ್ಬೋದು, ಬಟ್ಟೆ ಶೋರೂಮಲ್ಲಿ ಕೆಲಸ ಮಾಡೋದಿರ್ಬೋದು, ಹೋಟೆಲ್ನಲ್ಲಿ ಕೆಲಸ ಮಾಡೋದಿರ್ಬೋದು, ಈ ರೀತಿಯಾಗೆಲ್ಲ ಇದ್ದರೆ ಇದನ್ನು ಆದಷ್ಟು ಮಾಡ್ತಾನೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡುವುದು ಅತಿ ಉತ್ತಮ. ಏಕಪ್ಪ ಅಂತಂದರೆ ಒಂದು ಸಲ ಏಜ್ ಬಾರ್ ವಯಸ್ಸಿನ ಮಿತಿ ಮುಗಿದು ಹೋಯಿತು ಅಂತಂದರೆ ಏನೇ ಮಾಡ್ತೀವಿ ಅಂದರೂ ಕೂಡ ಗೌರ್ಮೆಂಟ್ ಜಾಬ್ ಬರೋದಕ್ಕೆ ಅವಕಾಶಗಳೇ ಇರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಪ್ರಯತ್ನ ಪಡಿ ಮತ್ತು ಕಷ್ಟಪಡಿ. ಆದರೆ ಮನೆ ಪರಿಸ್ಥಿತಿ ಮತ್ತು ದುಡ್ಡಿನ ಪರಿಸ್ಥಿತಿ ಸರಿಯಾಗಿದ್ದರೆ ಪ್ರೈವೇಟ್ ಜಾಬ್ನ ಪಾರ್ಟ್ ಟೈಮ್ ಆಗಿ ಕನ್ವರ್ಟ್ ಮಾಡಿಕೊಂಡು ಗೌರ್ಮೆಂಟ್ ಜಾಬ್ನ ಟ್ರೈ ಮಾಡಿ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಇಸ್ಲಾಂ ಧರ್ಮ ಎರಡನೇ ಭಾಗ ಕ್ಲಾಸಿಂದು. ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂದರೆ, ಇಸ್ಲಾಂ ಧರ್ಮದಲ್ಲಿನ ಪಂಗಡಗಳು ಎರಡು, ಶಿಯಾ ಮತ್ತು ಸುನ್ನಿ ಅಂತ. ಇನ್ನು ಈ ಒಂದು ಅಧ್ಯಾಯದಲ್ಲಿ ಖಲೀಫರು ಎಂಬ ಪದವನ್ನು ನೀವು ಸಿಲೆಬಸಲ್ಲಿ ಕೇಳೇ ಇರ್ತೀರ. ಖಲೀಫರು ಎಂದರೆ ಏನಪ್ಪ ಅರ್ಥ ಅಂತಂದರೆ, ಮುಸ್ಲಿಮರ ಆಧ್ಯಾತ್ಮಿಕ ಗುರು ಎಂದರ್ಥ. ಅಂದರೆ ಅವರಲ್ಲಿ ಹೆಡ್ ಮೇನ್ ಪ್ರಮುಖ ಸ್ಥಾನ ಇವರದ್ದಾಗಿರುತ್ತೆ. ಇದರಲ್ಲಿ ಕೆಲವೊಬ್ಬ ಪ್ರಮುಖವಾದ ಪ್ರಸಿದ್ಧವಾದ ಖಲೀಫರು ಅಂತಂದರೆ ಅಬೂಬಕರ್ ಒಬ್ಬ ಮತ್ತು ಅಲ್ಲಿ ಇನ್ನೊಬ್ಬರು, ಇವರಿಬ್ಬರು. ಇದರಲ್ಲಿ ಖಲೀಫಾ ಅಬೂಬಕರ್ನ ಅನುಯಾಯಿಗಳನ್ನು ಸುನ್ನಿ ಪಂಗಡದವರು ಎಂದು ಮತ್ತು ಅಲಿಯವರ ಅನುಯಾಯಿಗಳನ್ನು ಶಿಯಾ ಪಂಗಡದವರೆಂದು ವಿಂಗಡಿಸಲಾಗುತ್ತದೆ ಮುಂದೆ ಕಾಲಕ್ರಮೇಣ. ಇನ್ನು ಇವೆರಡು ಪಂಗಡಗಳಲ್ಲಿನ ವ್ಯತ್ಯಾಸಗಳನ್ನು ನೋಡೋದಾದರೆ, ಶಿಯಾಗಳು ಇದ್ದಾರಲ್ವ, ಇವರು ಬೇರೆ ಕೆಲವೊಂದು ದೇಶದಿಂದ ಬಂದು ಇಲ್ಲ ಬೇರೆ ಧರ್ಮದಿಂದ ಬಂದು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡವರು. ಆದರೆ ಸುನ್ನಿಗಳು ಹಾಗಲ್ಲ, ಇವರು ಮೂಲತಃ ಮುಸ್ಲಿಮರೇ. ಮತ್ತಿನ್ನು ಶಿಯಾ ಪಂಗಡದಲ್ಲಿ ಬದಲಾವಣೆಗೆ ಅವಕಾಶ ಇದೆ, ಆದರೆ ಸುನ್ನಿ ಪಂಗಡದಲ್ಲಿ ಅವಕಾಶಗಳು ಇಲ್ಲ. ಇನ್ನು ಇವರ ಧ್ವಜದ ಬಣ್ಣಗಳನ್ನು ನೋಡೋದಾದರೆ, ಶಿಯಾದವರ ಧ್ವಜದ ಬಣ್ಣ ಕಪ್ಪು ಬಣ್ಣ. ಅದೇ ರೀತಿ ಸುನ್ನಿ ಪಂಗಡದವರ ಧ್ವಜದ ಬಣ್ಣ ಯಾವುದಪ್ಪ ಅಂತಂದರೆ ಬಿಳಿ ಬಣ್ಣ, ಶ್ವೇತವರ್ಣದ ಧ್ವಜ ಇವರದ್ದು. ಇನ್ನು ಇಸ್ಲಾಂ ಧರ್ಮ ಸ್ಥಾಪನೆ ಆದ ವರ್ಷ ನೆನಪಿಟ್ಟುಕೊಳ್ಳಿ ಎಲ್ಲರೂ, 610. ಇನ್ನು ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಮೊಹಮ್ಮದ್ ಪೈಗಂಬರರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು? ಇದನ್ನು ಆಲ್ರೆಡಿ FDAದಲ್ಲಿ ಕೇಳಿದ್ದಾರೆ. ಕುರಿಯಶ್ ಅಂತ ಬರುತ್ತೆ, ಇಲ್ಲ ಕುರ್ಷಿ ಅಂತ ನೆನಪಿಟ್ಟುಕೊಳ್ಳಿ. ಒಟ್ಟು ಕುರ್ಷಿ ಎಂಬ ಬುಡಕಟ್ಟು ಜನಾಂಗಕ್ಕೆ ಮೊಹಮ್ಮದ್ ಪೈಗಂಬರರು ಸೇರಿದವರಾಗಿದ್ದಾರೆ. ಇನ್ನು ಇಸ್ಲಾಂ ಧರ್ಮದ ಬಗ್ಗೆ ಕೇಳಿರುವ ಹಳೆಯ ಪ್ರಶ್ನೆ ಪ್ರಶ್ನೆಗಳು ಏನಪ್ಪ ಅಂತಂದರೆ, ಅತಿ ಹೆಚ್ಚು ಇಸ್ಲಾಂ ಸಮುದಾಯದ ಜನಸಂಖ್ಯೆ ಹೊಂದಿರುವ ದೇಶಗಳು. ಟಾಪ್ 1 ಅತಿ ಹೆಚ್ಚು ಇಸ್ಲಾಂ ಸಮುದಾಯದ ಜನಸಂಖ್ಯೆ ಹೊಂದಿರುವ ದೇಶ ಇಂಡೋನೇಷ್ಯಾ. ತುಂಬ ಸಲ ಇದನ್ನು ಕ್ವಶನ್ ಕೇಳಲಾಗಿದೆ, ಇಂಪಾರ್ಟೆಂಟ್ ಇದೆ ಇದು. FDA ಮತ್ತು PSI ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೇಳಲಾಗಿದೆ. 2ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ, 3ನೇ ಸ್ಥಾನದಲ್ಲಿ ಭಾರತವಿದೆ. ಇನ್ನು ರಂಜಾನ್ ಅವಧಿಯ ವಿಶೇಷ ಏನಪ್ಪ ಅಂತಂದರೆ, ಈ ಅವಧಿಯಲ್ಲಿ ಕುರಾನನ್ನು ಕ್ರೋಢೀಕರಿಸಿ ಸಂಪೂರ್ಣವಾಗಿ ರಚನೆ ಮಾಡಲಾದ ಅವಧಿಯನ್ನು ರಂಜಾನ್ ಅವಧಿ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಉಪವಾಸವಿರ್ತಾರಲ್ವ, ಅದನ್ನು ರೋಜಾ ಎಂದು ಕರೆಯಲಾಗುತ್ತದೆ. ರೋಜಾ ರಂಜಾನ್ ಇದು ತಿಳ್ಕೊಂಬಿಡಿ, ಒಂದೇ ರೀತಿಯಾದಂಥ ವಿವರಣೆ ಇದು.
ಇನ್ನು ಇಸ್ಲಾಂ ಧರ್ಮದ ಕ್ಯಾಲೆಂಡರ್ ಪ್ರಾರಂಭ ಆಗುವುದು ಯಾವಾಗಿಂದ ಅಂತ ಕೇಳಿದರೆ ಪೂರ್ವ 622ರಿಂದ ಇವರ ಕ್ಯಾಲೆಂಡರ್ ಸ್ಟಾರ್ಟ್ ಆಗೋದು ಹಿಜ್ರಾ ಶಕೆಯಿಂದ. ಮೊಹಮ್ಮದ್ ಪೈಗಂಬರರವರು ಮೆಕ್ಕಾ ನಗರದಿಂದ ಮದೀನಾ ನಗರಕ್ಕೆ ಪಲಾಯನ ಮಾಡ್ತಾರಲ್ವ, ಆ ವರ್ಷ ಇದು ತುಂಬ ಇಂಪಾರ್ಟೆಂಟ್. ಇದನ್ನೇ ಹಿಜ್ರಾ ಶಕೆ ಅಂತ ಕರೆಯುತ್ತಾರೆ. ಡೇಟ್ ಬಂದುಬಿಟ್ಟು ಜುಲೈ 22. ನೆಟ್ನಲ್ಲಿ ಇಟ್ಕೊಳ್ಳಿ ಸಾಧ್ಯ ಆದರೆ. ಇನ್ನು ಮೊಹಮ್ಮದ್ ಪೈಗಂಬರರ ಮಗಳ ಹೆಸರು ಫಾತಿಮಾ ಅಂತ. ಇನ್ನು ಮೊಹಮ್ಮದ್ ಪೈಗಂಬರರು ಮರಣ ಹೊಂದಿದ ವರ್ಷ ಪೂರ್ವ 632ರಲ್ಲಿ. ಇನ್ನು ನೆಕ್ಸ್ಟ್ ಈ ಟಾಪಿಕ್ನಲ್ಲಿ ಇದಿಷ್ಟು ಕವರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಮಿಸ್ ಆಗಿದ್ದರೆ ಸ್ವಲ್ಪ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ಅದರ ಬಗ್ಗೆ ಕ್ಲಾಸ್ ಅಪ್ಡೇಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇದರದ್ದು ಮುಂದುವರಿದ ಭಾಗಪ್ಪ ಏನಪ್ಪ ಅಂತಂದರೆ, ಭಾರತಕ್ಕೆ ಇಸ್ಲಾಂ ಧರ್ಮದ ಆಗಮನ ಹೇಗಾಯಿತು ಅಂತ. ಭಾರತಕ್ಕೆ ಬಂದ ಮೊದಲ ಅಥವಾ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರಪ್ಪ ಅಂತಂದರೆ ಅರಬ್ಬರು. ಎರಡನೆಯವರು ಪರ್ಷಿಯನ್ನರು. ತುಂಬ ಸಲ ಕೇಳಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನು ಒಂದು ಸ್ಟೋರಿ ಮುಖಾಂತರ ಹೇಳಬೇಕು. ಆ ಸ್ಟೋರಿನ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಕೂಡ ಒಬ್ಬ ಪ್ರೈವೇಟ್ ವರ್ಕ್ ಮಾಡ್ತಾನೆ ಈ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಕಂಟಿನ್ಯೂ ಕೂಡ ಮಾಡ್ತೀನಿ. ನನ್ನಿಂದ ಆದಷ್ಟು ಸಿಲೆಬಸನ್ನು ಕವರ್ ಮಾಡ್ತೀನಿ. ಹೋಪ್ ಫಾರ್ ದ ಬೆಸ್ಟ್. ಆದಷ್ಟು ಇಷ್ಟ ಆದವರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ನಾಳೆ ಸಿಗೋಣ. ಬಾಯ್.